ವಿದ್ಯಾರ್ಥಿಗಳೇ, ಈ ದಿನ ನಡೆದಿರ್ತಕ್ಕಂಥ SLC ಗಣಿತದ ಆನ್ಲೈನ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡಿದ್ದೀನಿ. ಇದರಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೆ, ಅದಕ್ಕೆ ಮತ್ತು ಉತ್ತರಗಳು ಏನು ಅಂತಂದೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಪ್ರಶ್ನೆಗಳನ್ನು ತಗೊಂಡಾಗ ಮೊದಲನೇ ಪ್ರಶ್ನೆ 15 ಮತ್ತು 20 ಈ ಸಂಖ್ಯೆಗಳ ಮಾಸ ಮತ್ತು ಲಾಸಗಳ ಗುಣಲಬ್ಧ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ A × B = H × L ಅಂದರೆ A ಮೊದಲನೇ ಸಂಖ್ಯೆ, B ಎರಡನೇ ಸಂಖ್ಯೆ, H ಅಂತಕ್ಕಂಥದ್ದು ಮಾಸ ಮತ್ತು L ಅಂತಕ್ಕಂಥದ್ದು ಲಾಸ. ಅಂದರೆ ಎರಡು ಸಂಖ್ಯೆಗಳ ಗುಣಲಬ್ಧ ಮಾಸ ಮತ್ತು ಲಾಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಹಾಗಾಗಿಬಿಟ್ಟು 15 × 20 ಅಂದರೆ 15 ಎರಡನೇ 30 ಅಂದರೆ 300ಕ್ಕೆ ಸಮನಾಗಿರುತ್ತೆ. ಹಾಗಾಗಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ 300 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ, ವರ್ಗ ಬಹುಪದೋಕ್ತಿ P(x) = ax² + bx + c ನ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿದ್ದಾಗ ಆಲ್ಫಾ ಬೀಟಾ ಅಂದರೆ ಗುಣಲಬ್ಧ ಅಂತಂದೇಳಿ ಅರ್ಥ. ಆಲ್ಫಾ ಬೀಟಾ = c/a ಸಮನಾಗಿರುತ್ತೆ. ಹಾಗಾಗಿಬಿಟ್ಟು ಇದರ ಉತ್ತರ ನಮಗೆ c/a ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ, sin θ = 4/5 ಅಂತ ಕೊಟ್ಟಿದ್ದಾನೆ. ಆದರೆ √1 - cos² θ ಬೆಲೆ ಅಂತ ಕೇಳಿದ್ದಾನೆ. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ sin² θ + cos² θ = 1. ಅದನ್ನೇ ನಾವು sin² θ ಸ್ಕ್ವಯರನ್ನು ಆ ಕಡೆಗೆ ಹಾಕಿದಾಗ, ಈ ಸ್ಕ್ವಯರ್ನ ಬಿಟ್ಟುಬಿಟ್ರೆ ಇದನ್ನು ಚೇಂಜ್ ಮಾಡ್ಕೊಳ್ತೀನಿ. ಇಲ್ಲಿ 1 - ಅಂದರೆ sin² θ = 1 - cos² θ. ಹಾಗೆಯೇ sin θ = √1 - cos² θ. ಅಲ್ಲಿಗೆ 1 - cos² θನ ನಾವು ಏನು ಬರೀಬೋದು, sin² θ ಅಂತ ಬರೀಬೋದು. ಆವಾಗ ಸ್ಕ್ವೇರು ಕ್ಯಾನ್ಸಲ್ ಆದರೆ ಉಳಿತಕ್ಕಂಥದ್ದು sin θ ಉಳಿಯುತ್ತೆ. ಇಲ್ಲಿ ನಮಗೆ sin θ ಬೆಲೆ 4/5 ಆಗಿರೋದ್ರಿಂದ ಅದೇ ಬೆಲೆನೇ ಬರುತ್ತೆ. ಹಾಗಾಗಿಬಿಟ್ಟು 4/5 ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಒಂದು ಖಚಿತ ಘಟನೆಯ ಸಂಭವನೀಯತೆ. ಒಂದು ಖಚಿತ ಘಟನೆಯ ಸಂಭವನೀಯತೆ ಯಾವಾಗಲೂ ಕೂಡ 1ಕ್ಕೆ ಸಮನಾಗಿರುತ್ತೆ. 0 ಆಗಿದ್ದರೆ ಅಸಂಭವ ಘಟನೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ನು, ಚಿತ್ರದಲ್ಲಿ ವೃತ್ತದ ಛೇದಕ ಅಂತ ಕೇಳಿದ್ದಾನೆ. ಚಿತ್ರದಲ್ಲಿ ವೃತ್ತದ ಛೇದಕ ಅಂದರೆ ವೃತ್ತದ ಪರಿಧಿ 2 ಬಿಂದುಗಳನ್ನು ಹಾದು ಹೋಗಿರ್ತಕ್ಕಂಥದ್ದು. ಹಾಗಾಗಿಬಿಟ್ಟು MN ಅಂತಕ್ಕಂಥದ್ದು ವೃತ್ತ ಛೇದಕ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಪಾದದ ತ್ರಿಜ್ಯಗಳು R1 R2ಗಳು ಹಾಗೂ ಎತ್ತರ ಹೆಚ್ಚಾಗಿರುವ ಶಂಕುವಿನ ಭಿನ್ನಕದ ಘನಫಲದ ಸೂತ್ರ ಅಂತ ಕೇಳಿದ್ದಾನೆ. 1/3 R1² + R2² + R1 × R2 × H ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. 2x ಇಲ್ಲಿ 2x, 26 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸಿನ ಬೆಲೆ ಅಂತ ಕೇಳಿದ್ದಾನೆ. 2x 26 A1 A2 A3. ಅಲ್ಲಿಗೆ A2 - A1 A3 - A2 x - 2 ಹಾಗೆಯೇ 26 - x. ಅಲ್ಲಿಗೆ -x ಈ ಕಡೆ ತಂದರೆ x + x ಆಗುತ್ತೆ. -2 ಆ ಕಡೆಗೆ ಹೋದರೆ +2 ಆಗುತ್ತೆ. 2x = 28, x = 28/2 ಅಂದರೆ 2 ಅಂದರೆ ಉತ್ತರ ನಮಗೆ ಅಲ್ಲಿಗೆ ಬಂದಿರತಕ್ಕಂಥದ್ದು ಯಾವುದು ಬರುತ್ತೆ, 14 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟು tan 90 - θ = √3
ಆಗಿದ್ದಾಗ ಕಾಟ್ ಥೀಟಾದ ಬೆಲೆ ಮೇಲ್ಗಡೆ ಏನಿತ್ತು ಅದೇ ರೀತಿಯಾಗಿರ್ತಕ್ಕಂಥದ್ದು. ಹಾಗೆಯೇ ಕಾಟ್ ಥೀಟಾದ ಪೂರಕ ತಗೊಂಡ್ರೆ ಟ್ಯಾನ್ 90 ಡಿಗ್ರಿ ಮೈನಸ್ ಥೀಟಾ ಆಗುತ್ತೆ. ಹಾಗಾಗಿ ಟ್ಯಾನ್ 90 ಡಿಗ್ರಿ ಮೈನಸ್ ಥೀಟಾ ಅನ್ನೋದು ಕಾಟಿಗೆ ಸಮ ಅಂದಮೇಲೆ √3 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನು, ಚಿತ್ರದಲ್ಲಿ ತ್ರಿಭುಜ ADE ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ABC ಮತ್ತು DE ಪ್ಯಾರಲಲ್ ಟು BC ಆಗಿದ್ದರೆ 2:3. ಆದರೆ ತ್ರಿಭುಜ ADE ವಿಸ್ತೀರ್ಣ ಬೈ ತ್ರಿಭುಜ ABC ವಿಸ್ತೀರ್ಣ ಕೇಳಿದ್ದಾನೆ. ಇದರಲ್ಲಿ ನಮಗೆ ಬಾಹುಗಳು ಇವು 2:3. ಹಂಗಾಗಿಬಿಟ್ಟು ಇಸ್ ಈಕ್ವಲ್ ಟು ಏನು ಬರುತ್ತೆ, DE ಬೈ BC ಹೋಲ್ ಸ್ಕ್ವೇರ್ ಆಗುತ್ತೆ. ಇಸ್ ಈಕ್ವಲ್ ಟು 2/3 ಹೋಲ್ ಸ್ಕ್ವೇರ್ ಇಂಪ್ಲಾಯ್ಸ್ 2 ಸ್ಕ್ವೇರ್ ಬೈ 3 ಸ್ಕ್ವೇರ್, ಅಲ್ಲಿ 4/9 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನು, ಪಾದದ ತ್ರಿಜ್ಯ ಹಾಗೂ ಎತ್ತರಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರಿನ ಘನಫಲ 27 ಘನಮಾನಗಳಾದರೆ ಹಾಗಾದರೆ ಶಂಕುವಿನ ಘನಫಲ ಏನು ಅಂತ ಕೇಳಿದ್ದಾನೆ. ನಮಗೆ ಗೊತ್ತಿರೋ ಹಾಗೆ ಸಿಲಿಂಡರಿನ ಘನಫಲ ಇಸ್ ಈಕ್ವಲ್ ಟು 1/3 ಶಂಕುವಿನ ಘನಫಲಕ್ಕೆ ಸಮನಾಗಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ 1/3 ಇದು ಉಲ್ಟಾ, ಇದು ಶಂಕುವಿನ ಘನಫಲ ಇಸ್ ಈಕ್ವಲ್ ಟು 1/3 ಸಿಲಿಂಡರಿನ ಘನಫಲ. ಅಲ್ಲಿಗೆ ಸಿಲಿಂಡರಿನ ಘನಫಲ ನಮಗಿರೋದು 27 ಇದೆ ಅಂದಮೇಲೆ ಇಂಟು 27 3 1 3 9 ಅಂದರೆ 9 ಘನಮಾನಗಳು. ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. 200 2m ಇಂಟು 5n ಆದರೆ m ಮತ್ತು n ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. 200 ತಗೊಂಡ್ರೆ 2 100, 2 50, 2 25, 5 5, 5 1. ಅಲ್ಲಿಗೆ ನಮಗೆ 2⁻³ ಇಂಟು 2⁻² ಆಗುತ್ತೆ. ಅಂದಮೇಲೆ m ಇಸ್ ಈಕ್ವಲ್ ಟು 3, n ಇಸ್ ಈಕ್ವಲ್ ಟು 2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಬಂತು 2x - 3y ಅಂದರೆ a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0. ಇದು a2x b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಅಲ್ಲಿಗೆ a1/a2 2/3 b1/b2 ಇಸ್ ಈಕ್ವಲ್ ಟು -3/5 ಆಯಿತು. ಅಲ್ಲಿಗೆ a1/a2 ನಾಟ್ ಈಕ್ವಲ್ ಟು b1/b2 ಆಗಿರೋದ್ರಿಂದ ಅಲ್ಲಿಗೆ ಛೇದಿಸುವ ರೇಖೆಗಳು, ಅದರಿಂದ ಒಂದೇ ಒಂದು ಪರಿಹಾರ ಇರುತ್ತೆ ಅಥವಾ ಅನನ್ಯ ಪರಿಹಾರ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಹಾಗೆಯೇ ಮತ್ತು ಮೊದಲ 5 ಪದಗಳ ಮೊತ್ತಗಳು ಕ್ರಮವಾಗಿ 78 ಮತ್ತು 55 ಆಗಿದ್ದರೆ ಶ್ರೇಣಿಯ 6ನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಇದೆ. ಇದು ಸೂತ್ರ an ಇಸ್ ಈಕ್ವಲ್ ಟು sn ಮೈನಸ್ s ಮೈನಸ್ 1. ಹಾಗಾಗಿ a6 ಇಸ್ ಈಕ್ವಲ್ ಟು ಮೊತ್ತ s ಟು ದಿ ಪವರ್ ಆಫ್ 6 s ಟು ದಿ ಪವರ್ ಆಫ್ 5. ಅಲ್ಲಿಗೆ 78 ಮೈನಸ್ 55 a ಟು ದಿ ಪವರ್ ಆಫ್ 6 ಇಸ್ ಈಕ್ವಲ್ ಟು 8 ರ 5 ಕಳೆದ್ರೆ 3, 2 ರ 5 ಕಳೆದ್ರೆ 2, 23. ಇಲ್ಲಿ ನೆಕ್ಸ್ಟ್ ಕ್ವಶನ್ನು
x to p of x is equal to x into x square plus 3 plus 5x square plus 7 ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆಯಿರಿ ಅಥವಾ ಡಿಗ್ರಿ ಅಂತ ಕೇಳಿದ್ದಾನೆ. p of x is equal to x into x square x cube 3 into x 3x plus 5x square plus 7. ಅದನ್ನು ನಾವು ಆರ್ಡರ್ ಪ್ರಕಾರ ಬರ್ಕೊಂಡ್ರೆ ಎಕ್ಸ್ ಕ್ಯೂಬ್ 5x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಕ್ಯೂಬ್ ಅಂತಕ್ಕಂಥದ್ದು ಮಹತ್ತಮ ಘಾತ. ಹಾಗಾಗಿಬಿಟ್ಟು ಇಲ್ಲಿ 3 ನಮಗೆ ಮಹತ್ತಮ ಘಾತ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆ ಶೂನ್ಯವಾಗಿದ್ದಾಗ ಅದರ ಬೆಲೆಗಳು ಅಂತ ಕೇಳಿದರೆ ಬೆಲೆಗಳು ಯಾವಾಗಲೂ ಸಮ ಮತ್ತು ವಾಸ್ತವ ಸಂಖ್ಯೆಗಳಾಗಿರ್ತವೆ. ನೆಕ್ಸ್ಟು ಚಿತ್ರದಲ್ಲಿ ಟೀಟಾದ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ಟೀಟಾ ಅಂದರೆ ಸಿ, ಆ್ಯಂಗಲ್ ಬಿ ಇದು ನಮಗೆ ಅಭಿಮುಖ ಬಾಹು, ಹಾಗೆಯೇ ಇದು ಪಾರ್ಶ್ವ ಬಾಹು, ಹಾಗೆಯೇ ಇದು ವಿಕರ್ಣ. ಅಲ್ಲಿಗೆ ನಾವು ತ್ರಿಭುಜ ಎ ಬಿ ಸಿಯಲ್ಲಿ ಟ್ಯಾನ್ ಟೀಟಾ ತಗೊಳ್ಳೋದಾದರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಲ್ಲಿ ಎ ಬಿ ಬೈ ಬಿ ಸಿ ಆಗುತ್ತೆ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ 1/√3. 1/√3 ಅಂದರೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ. ಟ್ಯಾನ್ ಕ್ಯಾನ್ಸಲ್, ಟೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿಗೆ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ. ಹಾಗಾಗಿ ಟೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ವ್ಯಾಲ್ಯೂಸ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ನು 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ. ಈ ಕ್ವಶನ್ನು 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ನಮಗೆ ಮಾಮೂಲಿಯಾಗಿ 3 + √2 ಅನ್ನು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ 3 + √2 ಇಸ್ ಈಕ್ವಲ್ ಟು p/q ಆಗುತ್ತೆ. ಆವಾಗ p, q ಬಿಲಾಂಗ್ಸ್ ಟು z. ಆಮೇಲೆ ಬಿಲಾಂಗ್ಸ್ ಟು z, q ನಾಟ್ ಈಕ್ವಲ್ ಟು 0. ಅಲ್ಲಿಗೆ √2 ಇಸ್ ಈಕ್ವಲ್ ಟು p/q. ಈ 3ನ ಈ ಕಡೆ ತಂದುಬಿಡೋಣ, -3 ಆಯಿತು. ಅಲ್ಲಿಗೆ √2 ಇಸ್ ಈಕ್ವಲ್ ಟು p - 3q/q. ಆವಾಗ p - 3q ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ. ಅದರಿಂದ √2 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √2 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯಕ್ಕೆ ದೂರವಾಗಿದೆ. ಆದುದರಿಂದ 3 + √2 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ನಮ್ಮದು ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಕ್ವಶನ್ನು, ಇಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನ ಅಂತ ಕೇಳಿದ್ದಾನೆ. ಅಂದರೆ 2x + y = 8 1 ಅಂತ ಇಟ್ಕೊಳ್ಳೋಣ. 3x - y = 7 ಅಂತ ತಗೊಳ್ಳೋಣ. ಇದನ್ನು 2 ಅಂತ ತಗೊಳ್ಳೋಣ. 1 ಮತ್ತು 2ರಿಂದ ಏನಾಗುತ್ತೆ ಕೂಡಿಬಿಡೋಣ. ಕೂಡಿದಾಗ +y - y ಕ್ಯಾನ್ಸಲ್. 5x = 15 ಇಂಪ್ಲೈಸ್ x = 15/5 ಅಂದರೆ 3. x = 3 ಇದೆ. ಈ 3ಅನ್ನು 1ರಲ್ಲಿ ಆದೇಶಿಸಿ. ಅವಾಗ ಏನಾಗುತ್ತೆ 2x ಅಂದರೆ 3 + y = 8. y = 8. 3 2 6 ಅಂದರೆ ಈ ಕಡೆ ಬಂದರೆ -7. y = 2.
ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು 2 ಆಗ್ತಕ್ಕಂಥದ್ದು. ಇನ್ನೊಂದು ಕ್ವಶನ್ ತಗೋಣ. 1, 5, 9 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಇದೆ. ಅಲ್ಲಿಗೆ 1, 5, 9 ಎ ಇಸ್ ಈಕ್ವಲ್ ಟು 1, ಡಿ ಇಸ್ ಈಕ್ವಲ್ ಟು 5ರ 1 ಕಳೆದ್ರೆ 4, ಎನ್ ಇಸ್ ಈಕ್ವಲ್ ಟು 20. ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅಲ್ಲಿ 20/2 2 ಇಂಟು 1 ಹಾಗೆಯೇ 20 ಮೈನಸ್ 1 ಇಂಟು 4 2 1 2 10 ಇಂಟು 2 1 2 ಇಂಟು 19 ಇಂಟು 4 ಇಸ್ ಈಕ್ವಲ್ ಟು 10. 2 ಪ್ಲಸ್ 19 4 9 4 36 76 10 ಇಂಟು 76 ಪ್ಲಸ್ 2 ಅಂದರೆ 78 780. ನೆಕ್ಸ್ಟ್ ಇನ್ನೊಂದು ತೊಗೊಂಡ್ಬಿಡೋಣ. 2x² ಮೈನಸ್ 3x ಮೈನಸ್ 1 ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಇದೆ. ಇದರಲ್ಲಿ ಬೆಲೆಯನ್ನು ತಗೊಳ್ಳೋದಾದರೆ 2x² ಮೈನಸ್ 3x ಮೈನಸ್ 1 ಇಸ್ ಈಕ್ವಲ್ ಟು 0. ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು ಮೈನಸ್ 3 ಹಾಗೆಯೇ ಸಿ ಇಸ್ ಈಕ್ವಲ್ ಟು ಮೈನಸ್ 1. ಫಾರ್ಮುಲಾ ತಗೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ 4ac ಬೈ 2a. ಅಲ್ಲಿಗೆ ಮೈನಸ್ ಬಿ ಮೈನಸ್ ಆಫ್ ಮೈನಸ್ 3 ಸ್ಕ್ವಯರ್ ರೂಟ್ ಆಫ್ ಮೈನಸ್ 3 ಹೋಲ್ ಸ್ಕ್ವಯರ್ ಮೈನಸ್ 4 ಇಂಟು ಎ 2 ಮೈನಸ್ 1 ಬೈ 2 ಇಂಟು 2 ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಪ್ಲಸ್ 3 ಪ್ಲಸ್ ಆರ್ ಮೈನಸ್ 3 9 ಮೈನಸ್ ಇಂಟು ಮೈನಸ್ ಪ್ಲಸ್ 4 2 8 ಬೈ 4 ಇಸ್ ಈಕ್ವಲ್ ಟು 3 ಪ್ಲಸ್ ಆರ್ ಮೈನಸ್ 9 8 17 ಬೈ 4. 17ರ ವರ್ಗಮೂಲ ಯಾವುದೂ ಇಲ್ಲ. ಹಂಗಾಗಿಬಿಟ್ಟು ನಮಗೆ ಎಕ್ಸಿನ ಬೆಲೆ 3 ಪ್ಲಸ್ ರೂಟ್ 17 ಬೈ 4 ಇನ್ನೊಂದು 3 ಮೈನಸ್ ರೂಟ್ 17 ಬೈ 4 ಈ ಬೆಲೆ ಸಿಗತಕ್ಕಂಥದ್ದು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರತಕ್ಕಂಥ ಮುಂದಿನ ಕ್ವಶನ್ಗಳನ್ನು ತಗೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.